ರೈಡ್ ಟುವರ್ಡ್ಸ್ ಮಹಾರಾಷ್ಟ್ರ ಗುಜರಾತ್ ಅದು ಸ್ಟಾರ್ಟ್ ಆಗೈತಿ. ರಾಹುಲ್ ಅವ್ರೆ ನೈಸ್. ಬಾಯ್ ಬಾಯ್. ನೀರು ಬೇಡ ಕುಡ್ದೆ. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಬಿಡುಮಂತ ಬರಲ್ಲ. ಬಾಯ್. ನಮ್ದು ಇವತ್ತು ಆಲ್ಮೋಸ್ಟ್ ಅರೌಂಡ್ 8 to 9 months ಆಯ್ತು ಹಳೆ ರೈಡಿಂದ ಹಿಡ್ಕೊಂಡು. ಈ ಸತಿ ಭಾಳ ಲೇಟ್ ಆಯ್ತು ಆ್ಯಕ್ಚುಲಿ. ಎವ್ರಿ 6 months ಹೊಡಿಬೇಕು ಮಾಡಿದ್ವಿ. ಈ ಸತಿ ಮನ್ಸೂನ್ ರೈಡ್ ಆ್ಯಕ್ಚುಲಿ ಹೋಗಲಿಲ್ಲ ನಾವು. ಮನ್ಸೂನ್ ರೈಡ್ ಹೋಗ್ಲಾರ ಸಂಬಂಧ ಈ ಸತಿ ವಿಂಟರ್ ರೈಡ್ ಹೊಡಿಮ ಅಂಥೇಳಿ ವಿಂಟರ್ ರೈಡ್ ಹೊಡಿಬೇಕಂತ ಹೇಳಿ ವಿಂಟರ್ ರೈಡ್ ಹೊಡಿಬೇಕಂಥೇಳಿ ಗುಜರಾತ್ ರಾಜಸ್ಥಾನ್ ಹೊಡಿಬೇಕಂತ ಮಾಡೀವಿ. ವಾಯಾ ಮಹಾರಾಷ್ಟ್ರ ಅಂಥೇಳಿ ಮಹಾರಾಷ್ಟ್ರನೂ ಯಾಕೆ ಬಿಡುಮ ಅಂಥೇಳಿ ಮಹಾರಾಷ್ಟ್ರನೂ ಆ್ಯಡ್ ಮಾಡೀನಿ. ಏನು ಹೋಗೋಕ್ಕಿಂತ ಬೆಸ್ಟ್ ಪರ್ಟಿಕ್ಯುಲರ್ ಪ್ಲೇಸಸ್, ಪರ್ಟಿಕ್ಯುಲರ್ ನಮ್ದು ಏನು ನಮ್ಮ ಸನಾತನ ಧರ್ಮ ಮೇನ್ ಐತಿ ಅದ್ರ ಪ್ರಕಾರ ಎಲ್ಲ ಪ್ಲೇಸಸ್ ನೋಡ್ಕೊತ ಹೋಗೋದು ಬೆಸ್ಟ್ ಅನ್ಸುತ್ತೆ. ಅದೇನೋ ಏನು ಗೊತ್ತಿಲ್ಲ, ಶಿವಪ್ಪ ಯಾವಾಗಲೂ ಅವನಾಗೆ ಕರ್ಸ್ಕೊತಾನೆ ಹೊರತು ನೀವು ಎಂದೂ ನಾನು ಹಂಗೆ ಹೋಗ್ತೇನೆ ಅಂತ ಪ್ಲ್ಯಾನ್ ಮಾಡಿದ್ದೆ. ಮೋಸ್ಟ್ ಆಫ್ ದ ಪ್ಲ್ಯಾನ್ಸ್ ಅನ್ಸಕ್ಸಸ್ಫುಲ್ ಆಗ್ತಾವೆ. ಅವಂಗೆ ಯಾವಾಗ ಕರ್ಸ್ಕೋಬೇಕಂತ ಅನ್ಸುತ್ತೆ, ಅವಂಗೆ ಯಾವಾಗ ದರ್ಶನ ಕೊಡ್ಬೇಕು ಅನ್ಸುತ್ತೆ ಅವಾಗ ಕರ್ಕೋತಾನೆ. ಆಲ್ಮೋಸ್ಟ್ ಈಗ ಪರಳಿ ವೈದ್ಯನಾಥ ಆಯಿತು, ಕಾಶಿ ವಿಶ್ವನಾಥೇಶ್ವರ ಆಯಿತು, ರಾಮೇಶ್ವರಂ ಆಯಿತು, ಮಲ್ಲಿಕಾರ್ಜುನ ಸ್ವಾಮಿ ಆಯಿತು, ಇವೆಲ್ಲ ಜ್ಯೋತಿರ್ಲಿಂಗ ಮುಗ್ದವು. ಸೊ ಈ ಸತಿ ಅಟ್ಲೀಸ್ಟ್ ಒಂದು 2-3 ಮಾಡ್ಬೇಕಂತೈತಿ. ಗುಜರಾತ್ದಾಗ ಸೋಮನಾಥ್ ಟೆಂಪಲ್ ಐತಿ, ಆಮೇಲೆ ಮಹಾರಾಷ್ಟ್ರದಾಗ ತ್ರಯಂಬಕೇಶ್ವರ, ಭೀಮಾಶಂಕರ ಐತಿ. ಅವು ಯಾವ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದು ಅದ್ರ ಪ್ರಕಾರ ಹೊಂಟೈತಿ. ತ್ರಯಂಬಕೇಶ್ವರ, ಭೀಮಾಶಂಕರ್ ಮಾಡ್ಬೇಕಂತ ಹೊಂಟೈತಿ. ಸೊ ಈ ಸತಿ ಅಲ್ಲೇ ಅವ ಜ್ಯೋತಿರ್ಲಿಂಗ 2 ಮುಗಿಸುಮು. ಆಮೇಲೆ ನೆಕ್ಸ್ಟ್ ಗುಜರಾತ್ದಾಗ ಹೆಂಗೂ ಸೋಮನಾಥ್ ಬಂದ ಬರುತ್ತೆ ಅಂತಂದು ತಿಳ್ಕೊಂಡು ಈ ರೈಡ್ ಅಲ್ಲಿಗೆ ರೈಡ್ ಸ್ಟಾರ್ಟ್ ಆಗೈತೆ. ಆ್ಯಕ್ಚುಲಿ ರೈಡ್ ಅಲ್ಲಿಂದ ರೈಡ್ ಫಸ್ಟ್ ಡೆಸ್ಟಿನೇಷನ್ ಇರೋದು ತ್ರಯಂಬಕೇಶ್ವರ. ಅನ್ಫಾರ್ಚುನೇಟ್ಲಿ ಈ ಸತಿ ನನ್ನ ಪಿಲಿಯನ್ ರೈಡರ್ ಡಾಕ್ಟರ್ ಯುವರಾಜ್ ಕೋಹಳ್ಳಿ ಅವರು ನಾಟ್ ಅವೈಲೇಬಲ್. ಯಾಕೆ ಅಂತಂದರೆ ಅವರು ತಮ್ಮ ಸ್ವಂತ ವೈಯಕ್ತಿಕ ಕಾರಣಗೋಸ್ಕರ ಗಡಿಯಿಂದ ಅವರು ಬರುತ್ತಿಲ್ಲ. ಯುವರಾಜ ತನ್ನ ಸ್ವಂತ ಕ್ಲಿನಿಕ್ ಮೆಡಿಕಲ್ ಹಾಕ್ಯಾನ ಊರಾಗ. ಅವ್ರ ಅಪ್ಪಾರು ಬಿಡಾತಿಲ್ಲ ಅಂತ ಅನ್ನಕ್ಕೆ ಏನು ಈಗ ಸ್ಟಾರ್ಟಿಂಗ್ ಓಪನ್ ಮಾಡ್ಯಾನ. ಈಗ ಒಮ್ಮಕ್ಳು 15 ದಿವಸ ಸೂಟಿ ಹಾಕ್ಬಿಟ್ನಂತಂದ್ರೆ ವಜ್ಜೆ ಆಗುತ್ತೆ ನೋಡಲ್ದ ಡಸ್ಟ್ಬಿನ್ ಹೋಗೋದಕ್ಕೆ. ಅವು ಈಗ ಒಮ್ಮಕ್ಳು ಸೂಟಿ ಹಾಕ್ಬಿಟ್ರೆ ಪೇಷಂಟ್ ಫ್ಲೋ ಕೆಡ್ತಾವು. ಆಮೇಲೆ ತೊಗೊಂಡು ಓಪನ್ ಮಾಡಿ 1 ತಿಂಗಳಿಗೆ ಹೋಗೋದಂದ್ರೆ ಚಲೋ ಅನ್ಸಂಗಿಲ್ಲ ಅಂಥೇಳಿ. ಸೊ ಹಿ ಈಸ್ ಡ್ರಾಪಿಂಗ್ ಔಟ್. ಇನ್ನೊಬ್ಬರ ರೈಡರ್ ಅದಾರ ಬೇಸಿಕ್ಲಿ ಫ್ರಮ್ ಹಾವೇರಿ, ಸ್ಟೇಸ್ ಇನ್ ಹಾವೇರಿ ಆ್ಯಂಡ್ ಹುಬ್ಳಿ ಬೋತ್. ಗೋಲ್ಡ್ ಸ್ಮಿತ್ ಹರೀಶ್ ರೇವಣ್ಕರ್ ಅವ್ರು ನಂಗೆ ಜಾಯ್ನ್ ಆಗ್ತಾರೆ. ಎಲ್ಲಿ ಜಾಯ್ನ್ ಆಗ್ತಾರೆ ಅಂದ್ರೆ ನಮ್ಮ ಧಾರವಾಡೆಲ್ಲ ಹುಬ್ಳಿಯಾಗ ಜಾಯ್ನ್ ಆಗ್ತಾರೆ. ಅವರು ಅಲ್ಲೇ ಜಾಯಿನ್ ಮಾಡಿಸ್ಕೊಂಡು ಹೋಗೋ. ಮತ್ತು ಆ್ಯಕ್ಚುಲಿ ಹೊಂಟಿದ್ದು ಮನೆಗೆ ಇಲ್ಲಂದ್ರೆ ನಾ ಯಾವಾಗಲೂ ರೈಡ್ ಮಾಡೋಕ್ಕಿಂತ ಮುಂಚೆ ಒಂದು 3-4 ದಿವಸ ಮನೆಗೆ ಹೋಗಿ ಸ್ವಲ್ಪ ಬೈಸ್ಕೊಂಡು ಹೋಗ್ತಿದ್ದೆ. ಈ ಸತಿ ಹೋಗೋಬೇಕಾರೆ ಮನೆಗೆ ಹೋಗ್ಬೇಕಂತ ಮಾಡೀನಿ. ನೋಡು ಯಾರಿಗೆ ಏನೋ ಆಗಿರಲಿ, ಎಷ್ಟು ದೂರ ಹೊಂಟಾನ ಅಂತಂದ್ರೆ ಒಂದು ಸ್ವಲ್ಪ ಅವ್ರಿಗೂ ಕೇರ್ ಹೆದರಿಕೆ ಇದ್ದೇ ಇರ್ತೈತಿ. ಎಸ್, ನಾವು ಹುಯ್ ಅಂತ ಹೊಡೆಯೋರು ಅಲ್ಲ. ನಮಗೇನು ಬೇಕು, ವರ್ಕ್ ಪ್ರೆಷರ್ 6 ತಿಂಗಳು ಏನು ಇಟ್ಕೊಂಡಿರ್ತೀವಿ. ಈ 6 ತಿಂಗಳು, ಈ 15 ದಿವಸ ಅಥವಾ ಈ 1 ತಿಂಗಳದಾಗ ನಾವು ಅದು ರಿಲೀಫ್ ಮಾಡ್ತೀವಿ ಪ್ರೆಷರ್ನ ಅಂತ. ಇದು ನಮ್ದು ನೋಡು ಏನಾಗುತ್ತೆ ಈ ಸತಿ ಅಂತಂದು. ಆ್ಯಕ್ಚುಲಿ ಕರೆ ಹೇಳ್ಬೇಕಂತಂದ್ರೆ ಲಿಟ್ರಲಿ ಈ ಸತಿ ಎದಕ್ಕೆ ಲೇಟ್ ಆಗಿದೆ ಅಂತಂದ್ರೆ ನಮ್ಮ ಬೆಂಗಳೂರದಾಗ ಡೆಂಗ್ಯೂ ಔಟ್ಬ್ರೇಕ್ ಆಯಿತು. ಡೆಂಗ್ಯೂ ಔಟ್ಬ್ರೇಕ್ ಆಗಿದ್ದ ಸಂಬಂಧ ಪೇಷಂಟ್ಸ್ ಫ್ಲೋ ಜಾಸ್ತಿ ಇತ್ತು. ಸೊ ಹಾಗಾಗಿ ಆ ಟೈಮ್ದಾಗ ಎದ್ದು ಬರೋಂಗಿಲ್ಲ. ಈಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಏನು ಲೇಟಪ್ಪ ಅಂತಂದ್ರೆ ನೆಕ್ಸ್ಟ್ ಸೀಸನ್ ವಾಟ್ ಎವರ್ ಇಸ್ ಸೇವ್ ಎನಿ ಎಂಡೆಮಿಕ್ಕು ಇಲ್ಲ ಯಾವುದೋ ಡಿಸೀಸು ಆಗೋದಿನ ಲೇಟ್ ಆಗುತ್ತೆ. ಎಷ್ಟು ಜಲ್ದಿ ಹೊರಗೆ ವಿಧಾನಸೌಧ ಬೆಂಗಳೂರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವುದು ನಮ್ಮ ವಿಧಾನಸೌಧ. ನಮಗೆಲ್ಲ ಸೂಟ್ ಆಗಂಗಿಲ್ಲ. BR ಅಂಬೇಡ್ಕರ್ ಏನು ಮೆಟ್ರೋ ಸ್ಟೇಷನ್ ಐತಲ್ಲ, ಅದ್ರ ಬಾಜುನೇ ಐತಿ ವಿಧಾನಸೌಧ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ ವರ್ಕ್. ಸರ್ಕಾರ ಕೆಲಸ ದೇವರ ಕೆಲಸ ಇಲ್ಲ. ಓ ಮೈ ಗಾಡ್.
ಸರ್ಕಾರ ಕೆಲಸ ದೇವ್ರ ಕೆಲಸ. ಸರ್ಕಾರ ಯಾರ್ದು, ದೇವ್ರು ಯಾರು, ಕೆಲಸ ಮಾಡೋರು ಯಾರು? ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಅನ್ಕೊಳಕಂದ್ರೆ ಜಾಸ್ತಿ ಏನಿಲ್ಲ, ಬಟ್ ಕೊಟ್ಟಿರೋ ಪ್ರೀತಿ ಭಾಳ ಐತೆ ನಮಗೆ. ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ವಿಡಿಯೋ, ಬ್ರ್ಯಾಂಡ್ ನ್ಯೂ ರೈಡ್. ನಾವು ಇವತ್ತು ರೈಡ್ ಮಾಡತ್ತಿದ್ದು ಎಲ್ಲಿಗಂತಂದ್ರೆ ಧಾರವಾಡಕ್ಕೆ ರೈಡ್ ಮಾಡತ್ತೆ ಆ್ಯಕ್ಚುಲಿ. ಬಟ್ ಈ ರೈಡ್ ಹುಟ್ಟಿದ್ದಿಲ್ಲ ಅಂತಂದ್ರೆ ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನ್. ಇಷ್ಟೋ ತನಕ ಮನೆ ಬಿಟ್ಟಿದ್ದ 8:40 ಇನ್ನವರೆಗೂ ನಾನು ನೆಲಮಂಗಲ ಇನ್ನೂ 10 ಕಿಲೋಮೀಟ್ರ್ ಐತಿ. ಅಷ್ಟು ಕೆಟ್ಟ ಟ್ರಾಫಿಕ್ ಐತಿ. ಫಸ್ಟ್ ಟೈಮ್ ಬಂದು ಸಿಕ್ಕೊಂಬಿಟ್ರಿ ನಾನು. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಐತಿ. ಅಪ್ಪೋ, ಇಷ್ಟು ಟ್ರಾಫಿಕ್ ನಾನು ನೋಡೇ ಇದ್ದಿಲ್ಲ. ಅಂದರೆ ನಾನು ಬೆಂಗಳೂರಾಗ ಇರ್ತೀನಿ, ಬಟ್ ಈ ಪರಿ ಟ್ರಾಫಿಕ್ ನಾನು ಅನುಭವಿಸಿದ್ದಿಲ್ಲ. ಆಲ್ಮೋಸ್ಟ್ ಹೊರಗೆ ಬರೋಕೆ ಟುಕ್ ಎಷ್ಟು 2 ತಾಸು ಬೇಕಾತಪ್ಪ. ಬೆಂಗಳೂರು ಏನು ಎಲ್ಲ ಊರಾಗಿನ ಜನ ಎಲ್ಲ ಬೆಂಗಳೂರು ಬಂದು ಸೆಟ್ಲ್ ಆಗ್ಯಾರ ಅನ್ಸುತ್ತೆ ನಂಗೆ. ಏನು ಕಾರು, ಏನು ಮೆಟ್ರೋ ಇದ್ದಿಲ್ಲ ಅಂದ್ರೆ ಏನು ಗತಿ ಆಗ್ತಿತ್ತು. ಏನು ಬೆಂಗಳೂರ್ದು ಅನ್ಪ್ಲ್ಯಾನ್ಡ್ ಸಿಟಿ, ಏನು ಮಾಡೋಕೆ ಬರೋಂಗಿಲ್ಲ. ಈಗ ನಾವು ಹೋಗುಮ್ಮ ಧಾರವಾಡಕ್ಕೆ ಟೈಮ್ ಬಂದುಬಿಟ್ಟು ಎಷ್ಟಾಗಿತ್ತಪ್ಪ? ಟೈಮ್ 10:32. ನಾಷ್ಟ ಮಾಡಿಲ್ಲ. ಎಲ್ಲರೂ ನಾಷ್ಟ ಮಾಡ್ತೀನಂತೆ. ನಾಷ್ಟ ಮಾಡಿ ನಮ್ಮ ಪಯಣ ಸಾಗೋಣ ನಾವು ಧಾರವಾಡ ಕಡೆ ಹೋಗುವಂತೆ. ಫಸ್ಟ್ ಪೆಟ್ರೋಲ್ ನೆಲಮಂಗಲದಾಗ ಮಳೆ ಐತಿ. ಬೆಳಗ್ಗೆ ಸ್ಟಾರ್ಟ್ ಆಗೈತೆ ಮಳೆ. ಬೆಳಗ್ಗೆ ಸ್ಟಾರ್ಟ್ ಆಗೈತೆ ಮಳೆ. ಸಾಕ್ಬಿಟ್ರೆ ಹಿಡಿತು. ಫೋನ್ಪೇ ಮಾಡ್ತೀನಿ ನೋಡ್ರಿ. ಪೆಟ್ರೋಲ್ ಹಾಕೋಡೆ ಮಳೆ ಬರತ್ತಿತ್ತು. ಗೋಪುರ ಒಳಗಡೆ ನೋಡಿದ್ರೆ ಸ್ಕ್ಯಾನರ್ ಅದ. ಗೋಪುರ ಒಳಗಡೆ ನೋಡಿದ್ರೆ ಮತ್ತೆ ಮಳೆ ನಿಂತು. ಮತ್ತು ಅದೇನು ಜೋರಾಗಂತೇನು ಮಳೆ ಇಲ್ಲ, ನಾರ್ಮಲ್ಲಾಗಿ ಐತಿ ನೋಡು. ಮತ್ತು ಅಲ್ಲಿ ಚಹಾ ಕುಡಿದು ಬಿಡ್ಲು, ನಾಷ್ಟ ಮಾಡಿಬಿಡ್ಲು. ನಾಷ್ಟ ಮಾಡಿದ್ರೆ ಮಜಾ ಬರೋಂಗಿಲ್ಲ. ಕ್ಲೈಮೇಟ್ ನೋಡಿದ್ರೆ ಮಕ್ಕೊಂಡಂಗೆ ಏನು ಮಾಡಲಿ ಅಂತ ಗೊತ್ತಾಗೋಲ್ತು. ಕೆಲಸ ಮಾಡ್ತೀನಿ, ಚಹಾ ಕುಡಿದ್ಬಿಟ್ಬಿಡ್ತೀನಿ. ಬೆಸ್ಟ್ ಇದು. ಓಕೆ, ಪರವಾಗಿದ್ದು ನೋಡಿ. ಜಸ್ಟ್ ಇಲ್ಲೇ ನಾಷ್ಟ ಮಾಡಿದೆ. ಮಳೆ ಹೆವಿ ಇತ್ತು. ಎಸ್ ಸರ್, ಥ್ಯಾಂಕ್ ಯು. ಮಳೆ ಹೆವಿ ಇತ್ತು. ಈಗ ತುಮಕೂರು ಐತೆ, ಯಾವುದದು ಕರಜನಹಳ್ಳಿ ಟೋಲ್ಗೇಟ್ ಆದಮೇಲೆ ಸ್ವಲ್ಪ ರೋಡ್ ಕಾಣಂಗೆ ಐತಿ. ಇಲ್ಲಾಂದ್ರೆ ಬರೇ ಮಳೆ. ಅದ್ರ ರೈನ್ ಜಾಕೆಟ್ ಬೇರೆ ತಂದಿದ್ದಿಲ್ಲ ನಾನು. ಹೆವಿ ಆಗ್ಬಿಟ್ಟಿತ್ತು ನನಗರ. ನೋಡಿರಿ, ಹೋಗುಮ್ಮಂತ ಧಾರವಾಡ ಕಡೆ ಲೈಟಾಗಿ ನಾಷ್ಟ ಮಾಡಿದೆ. ಟೈಮ್ ಬಂದುಬಿಟ್ಟು 12:55. ಪಾಪ ಈಗ ನಾಷ್ಟ ಮಾಡಿದೆ ನಾನು. ಓಕೆ, ಲೆಟ್ಸ್ ಮೂವ್. ಚಿತ್ರದುರ್ಗ ಒಂಥರ ಮಜಾ ಇದ್ದಂಗೆ ಐತೆ. ಬೇಸಿಗೆಗಾಲದಾಗ ಬಂದ್ರೆ ಬರೇ ಗುಡ್ಡ ಮಣ್ಣು ಕಾಣ್ತೈತಿ. ಸ್ವಲ್ಪ ಮಳೆ ಆದ್ಮೇಲೆ ಬಂದ್ರೆ ಎಷ್ಟು ಚಂದ ಹಸಿರು ಕಾಣುತ್ತೆ. ಅದು ಮ್ಯಾಗಿಂದ ವಿಂಡ್ಮಿಲ್ದ ಬ್ಯೂಟಿಫುಲ್ ಚಂದ ಐತೆ. ಒಂದು 5 ನಿಮಿಷ ಇಲ್ಲೇ ನಿಂತೆ. ಭಾಳ ಚಲೋ ಅನ್ಸತೈತಿ ಇಲ್ಲಿ ನಿಲ್ಲಕ್ಕೆ. ವೆದರ್ ಮಾತ್ರ ಕೇಳಿ ಮಾಡ್ಸಂಗೆ ಆಗ್ಬಿಟ್ಟೈತಿ. ಅನ್ನೋದು ಕೇಸ್ ಅಲ್ಲೇನಾಯ್ತು, ಬೆಂಗಳೂರಾಗ ಮಳೆ ಬಂದುಬಿಡ್ತು, ಜಿಡ್ ಆಗ್ಬಿಡ್ತು. ಬಟ್ ಇಲ್ಲಿ ಮಸ್ತ್ ತಂಪು ಹವಾ. ಬ್ಯೂಟಿಫುಲ್ ಸೀನ್ರಿ, ಮಜಾ ಬರುತ್ತೆ ಇಂಥಲ್ಲೆಲ್ಲರ ನಿಂತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಕ್ಕೆ. ಬಟ್ ಟು ಬಿ ಫ್ರ್ಯಾಂಕ್, ಅದು ವೆರಿ ಫಸ್ಟ್ ಟೈಮ್ ನಾವು ಒಬ್ಬನ ಹೊಂಟಿತ್ತಂತಂದ್ರೆ. ಇಲ್ಲಾಂದ್ರೆ ಯಾರಾದ್ರೂ ಇರಲಿಲ್ಲ ಅಂದ್ರೆ ಎಲ್ಲೂ ಹೋಗಂಗಿಲ್ಲ. ಒಬ್ಬನ ಹೋಗೋದಂದ್ರೆ ಫಸ್ಟ್ ಅಂದರೆ ವೆರಿ ಫಸ್ಟ್ ಟೈಮ್ ಇತ್ತು. ನಾನು ಯಾರ ಬೇಕು ಜೊತೆಗೆ ಯಾರು ಇಲ್ಲಂದ್ರೆ ನಾನು ಹೋಗಂಗೇ ಇಲ್ಲ. ಒಬ್ಬನ ಫಸ್ಟ್ ಟೈಮ್ ಹೊಂಟೀನಿ. ಒಬ್ಬನ ಬೇಸರ ಬಿಡುತ್ತೆ. ಫೋಟೋ ಹೊಡೆದ್ನಿ, ಅವಂಗೆ ಬೈದ್ನೆ, ಅದು ಮಾಡಿದೆ, ಇದು ಮಾಡ್ತೇವೆ. ಏನೂ ಇಲ್ಲಿಗ ಒಬ್ಬನ ಹುಯ್ಯನ ಹೋಗ್ಬೇಕು, ಹುಯ್ಯನ ಬರ್ಬೇಕು. ಅದಾಗೈತೆ. ಬ್ಯೂಟಿಫುಲ್ ಚಿತ್ರದುರ್ಗ. ನಾವು ಏನು ಒಮ್ಮಕ್ಲಿದು ಹೈವೇಯಿಂದ ಒಳಗೆ ಅದ ರೂಟ್ ಒಳಗೆ ಬಂದೈತಲ್ಲ ಅಂತಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಒಂದೂವರೆ ವರ್ಷ ಆಗಿತ್ತು ಅನ್ಸುತ್ತಪ್ಪ. ಬೆಣ್ಣೆ ದೋಸೆ ತಿಂದಿಲ್ಲ. ದಾವಣಗೆರೆ ಬೋರ್ಡ್ ನೋಡಿದೆ. ಬೆಣ್ಣೆ ದೋಸೆ ಏನಪ್ಪಾತ ಆತು ನಡಿ. ಮತ್ತು ಇಲ್ಲೇ ಕೊಟ್ರೇಶ್ವರ ಬೆಣ್ಣೆ ದೋಸೆ ತಿಂದು ಬರೋನು ಅಂತಂದು ಕೆಳಗೆ ಇಳಿಯತ್ತೇನಿ. ಕೆಳಗಿಳ್ದ ತಿನ್ನಾಕಂತಂದು ನಮ್ದು UG ಡೇಸ್ದಾಗ ನಾವು ಬದಾಮಿಯಿಂದ ಬೈಕ್ದಾಗಿತ್ತು. ಬೈಕ್ದಾಗ 25 ಕಿಲೋಮೀಟ್ರ್ ಕುಳಗೇರಿ ಕ್ರಾಸ್ ಅಂತ ಅನ್ನೋದು ಒಂದು ಪ್ಲೇಸ್ ಇತ್ತು. ಕುಳಗೇರಿ ಕ್ರಾಸ್ ಯಾಕಂದ್ರೆ ಅಲ್ಲಿಂದ ಇಂಟರ್ಸೆಕ್ಷನ್ ಭಾಳ ಇತ್ತು. ಒಂದು ರಾಮದುರ್ಗ ಹೋಗ್ತಿತ್ತು, ಒಂದು ಬಿಜಾಪುರ ಹೋಗ್ತಿತ್ತು, ಒಂದು ಧಾರವಾಡ ಹುಬ್ಬಳ್ಳಿ ಹೋಗ್ತಿತ್ತು, ಒಂದು ಬಾಗಲಕೋಟೆ ಹೋಗ್ತಿತ್ತು. ಅದಕ್ಕೆ ಕುಳಗೇರಿ ಅಲ್ಲಿ ಆ ಕಡೆಲ್ಲ ಕುಳಗೇರಿ ಕ್ರಾಸ್ ಮ್ಯಾಗ ಹೆಸರು ಇರ್ತಿತ್ತು. ನಮ್ಮ ಬದಾಮಿಯಿಂದ 17 ಕಿಲೋಮೀಟ್ರ್. ನಾವು ಹೋಗೋ ಏನು ದಾಬಾ ಇತ್ತಲ್ಲ,
ಅದು 25 ಕಿಲೋಮೀಟ್ರ್ ಇತ್ತು. ಅಲ್ಲಿ ಚಲೋ ಸಿಗ್ತದೆ ಅಂತ ಹೇಳಿ ನಾವು ತಿಂಗಳೊಮ್ಮೆ 25 ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಂಬರ್ತಿದ್ವಿ. ಅಂದ್ರೆ ಊಟದ ಸಂಬಂಧ ಒಟ್ಟು ಚಲೋ ಎಲ್ಲಿ ಸಿಗುತ್ತಲ್ಲ ಹುಡುಕಾಡ್ಕೊಂಡು ಹೋಗ್ತಿದ್ವಿ. ಪ್ರತಿ ಕಡೆ ಪ್ರತಿ ಸ್ಟೇಟ್ ಪ್ರತಿ ಇದು ಹೋದಾಗೂ ಅದ್ರದ್ದು ಒಂದು ಏನು ಫುಡ್ ಐತೆ ಅದನ್ನು ಟ್ರೈ ಮಾಡ್ತೇನೆ. 101% ಟ್ರೈ ಮಾಡ್ತೇನೆ ನಾನು. ಮಾಡಲಿ ಅಂದ್ರೆ ಮಜಾನೂ ಬರೋಂಗಿಲ್ಲ. ಸೊ ಈಗ ದಾವಣಗೆರೆ ಹೆಂಗೋ ಬೈಕ್ದಾಗ ಹೊಂಟಿದ್ದೆ. ಎವ್ರಿ ಟೈಮ್ ಮನೆಗೆ ಹೋಗೋಬೇಕ್ರೆ ಕಾರ್ದಾಗಾರ ಇಲ್ಲ ಬಸ್ಸಾಗಾರ ಹೋಗಿರ್ತೀನಿ. ವೆರಿ ಫಸ್ಟ್ ಟೈಮ್ ಹೊಂಟೀನಿ. ತಿಂದ್ರೆ ಆತಂತಂದು ಬಂದೀನಿ. ನೋಡಮ್ಮ ಟೇಸ್ಟ್ ಹೆಂಗೈತಿ. ಟೇಸ್ಟ್ ಅಂದ್ರೆ ಚಲೋ ಐತಿ. ಈ ಸದ್ಯ ಹೆಂಗೆ ಅನಿಸ್ತೈತೆ ನೋಡಮ್ಮ. ಹೆಂಗೋ ಟೈಮ್ ಆಗೈತಿ. ಟೈಮ್ 3:10 12ಕ್ಕೆ ನಾಷ್ಟ ಮಾಡಿದ್ದೆ. 3 ಗಂಟೆಗೆ ಹೋಗುತ್ತಲ್ಲ ಗೊತ್ತಿಲ್ಲ. ಹೊಡೆದು ನೋಡೋ ಮುಂಚೆ ಏನಾಗುತ್ತೆ ಅಂತೇಳಿ. ಹೋಟೆಲ್ಲಿ ಎಲ್ಲಿ ಉಂಟು? ಇಲ್ಲಕ್ಕೂ ಜಾಸ್ತಿ ಜನ ಅಂದ್ರೆ ಇಲ್ಲೇ ಐತೆ ಹೋಟ್ಲ. ಇದು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ, ಬಿಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, 100 ಟಾಟಾ BSc ಚನ್ನಬಸಪ್ಪ ಅಂಡ್ ಸನ್ಸ್ ಅಣ್ಣ. ಎಲ್ಲಿಂದ ಬಂದ್ರಿ? ಬೆಂಗಳೂರು ಸರ್. ಹ್ಞೂ ಸರ್. ಥ್ಯಾಂಕ್ಸ್ ಸರ್. ಧಾರವಾಡದವ್ರಿ ನಾನು. ಬೆಂಗಳೂರಾಗಿರ್ತೀನಿ. 1 ವರ್ಷ ಮ್ಯಾಗ ಬರತ್ತೇನೆ ದಾವಣಗೆರೆಗೆ. ಧಾರವಾಡ. ಹೆಂಗೂ ಇರ್ತಾರೆ ಜನ. ನಾ ಹಿಡ್ದಪ್ಪ ಅಂತ ಮಾಡಿದ್ನಿ. ಫೈನಲಿ ಹುಬ್ಬಳ್ಳಿ ಬಂದ್ವಿ. ಹೊಡೆದು ಬೇಸರ ಆಗತ್ತೆ. ಊಟ ಅದು ಲಾಸ್ಟ್ ನಮ್ದು ಕೊಟ್ರೇಶ್ವರ ಬೆಣ್ಣೆ ದೋಸೆ ಲಾಸ್ಟ್ ಮುಗಿಸಿ. ಆ್ಯಕ್ಚುಲಿ ಹುಬ್ಬಳ್ಳಿಗೆ ಅಲ್ಲೇ ಹೋಗ್ಬೇಕಿತ್ತು. ಧಾರವಾಡಕ್ಕೆ ಹಿಂಗೆ ಹೋಗ್ತಾರೆ. ಏನು ತಿಳ್ಕೊಂಡೆ ಡೆಕ್ಕಾತ್ಲಾನಿಗೆ ಹೋಗಿ ಏನಾದರೂ ತೊಗೊಲಿನ. ಯಾಕಂತಂದ್ರೆ ಟವಲ್ ಇಲ್ಲ, ಆಮೇಲೆ ಜಾಕೆಟ್ ಇಲ್ಲ. ಒಂದು ರೌಂಡ್ ಹೋಗಿ ಬರ್ಮಂತ ತಮ್ಮಗೆ ಬರೋಕೆ ಹೇಳಿನಲ್ಲಿ ಬಂದಾನಂತವ. ಹೋಗಂತತೆ ನೋಡ್ಕೊಂಡ್ರೆ ಬರ್ನ ಏನೇನದಾವ ಅಂತಂದು. ಏನಾದ್ರು ಬೇಕಾದೈತೆ ಅಂತ ಹೋಗ್ಬಿಡ್ಬಂತ ಜಸ್ಟ್ ನೋಡ್ಕೊಂಬರ್ನು. ಹಂಗೆ ಹುಬ್ಬಳ್ಳಿಗೆ ಬಂದವೆ. ರೌಂಡ್ ಹಂಗಾಗತ್ತೆ. ಹೋಗೋಣ ಬನ್ನಿ. ಎಲ್ಲ ಬೈಕರ್ಸ್ ಹೆದರೋ ರೋಡಿದೆ ಹುಬ್ಬಳ್ಳಿ ಧಾರವಾಡ ರೋಡ್ ಹೈವೇದ. ಯಪ್ಪ ಎಲ್ಲ ಯಾರು ಬೇಕಾದ್ರೆ ಲಾಗ್ ನೋಡ್ರಿ, ಯಾರೇ ನೋಡ್ರಿ ಈ ರೋಡ್ ಪಾಸ್ ಆಗಬೇಕಾರ ಡೆಡ್ಲಿಯಸ್ಟ್ ರೋಡ್ ಅಂತಾರೆ ಅದಕ್ಕೆ. ಏನೇನು ಅದು ಇದು ಐತೆ ಅಂತಂದ್ರೆ ಯಾರು ತಲೆಯಾಗ ಇರಂಗಿಲ್ಲ. ಬಟ್ ಇಲ್ಲಿ ಬಂದ್ಕೋಸ ಇಲ್ಲೇ ಮಾತಾಡ್ಬಿಡ್ತಾರೆ ಎಲ್ಲರೂ. ನಾವು ಈ ರೋಡ್ದಾಗ ಹೊಡ್ಯಾಕತ್ ಭಾಳ ನಮ್ಗೆ ಫೀಲ್ ಆಗಿಲ್ಲ. ಹೌದು ಅವು ಸಿಂಗಲ್ ರೋಡ್ದಾಗ ಹೈವೇದಾಗ ಸ್ವಲ್ಪ ಗಾಡಿ ವೆಹಿಕಲ್ಸ್ ಜಾಸ್ತಿ ಇರ್ತಾವೆ. ಯಾರು ಬೇಕಂತ ಏನು ಹುಯ್ ಅಂತಂದ್ರೆ ಯಾರು ಬರೋಂಗಿಲ್ಲ. ಅವಾಗೇನಾರ ಬಂದಿದ್ರೆ ಅಂದ್ರೆ ನಿಮ್ಮ ಹಣೆ ಬರೋಷ್ಟ ನೋಡಿ. ಏನಿಲ್ಲ, ಜಸ್ಟ್ ಒಂದು ಟವಲ್ ಇದ್ದಿದ್ದಿಲ್ಲ. ಟವಲ್ ಏನದ ಖರ್ಚಿಫ್ ತೊಗೊಂಡಿದ್ದೆ. ಮತ್ತೇನು ತೊಗೊಳಕ್ಕೆ ಹೋಗಲಿಲ್ಲ. ರೇನ್ ಜಾಕೆಟ್ ಹರೀಶ್ ಕಡೆ ಹಣ ಸ್ಪೇರ್ ಅದ ತೊಗೋಬೇಡ ಅಂತಂದ. ಆತೇಳಪ್ಪ ಅಂತಂತ ಹೇಳಿ ಬಿಟ್ಟು ಬಂದೆ. ಹುಡುಗರು ನಮ್ಮ ತಮ್ಮಂದು ಫ್ರೆಂಡ್ಸ್ ಏನು ತಿಂತೀರೇನಪ್ಪ ಅಂದ್ರೆ ಏನು ಬೇಡ ಚಹಾ ಕುಡಿ ಅಂತಂದ್ರೆ ನಡೀರಿ ಅಂತ ಚಹಾ ಕುಡಿಯಾಕೊಂಡು. ನಮಗೂ ನಮ್ಮ ದೊಡ್ಡಮ್ಮನ ಮಗ ಇದ್ದ, ಅಂದರೆ ಮಣ್ಣ ಮಹೇಶಣ್ಣ ಅಂಥೇಳಿ. ಅವ ಹಿಂಗೆ ಕಾಲೇಜಿಗೆ ಬಂದಾಗ ಅದು ತಿನ್ಸಿದ್ದ ಮಾಡ್ತಿದ್ದೆ. ಈಗ ನಮ್ಮ ಪಾಳೆ ನಮ್ಮ ತಮಗೆ ಮಾಡೋಕೆ ನಮ್ಮ ಅಂಟಿ ಮಗ, ನಮ್ಮ ಮಮ್ಮಿ ತಂಗಿ ಮಗ ನಡೀಪ ಅಂತ. ಅದು ಇದನ್ನೇ ಬೇರೆ ಇರುತ್ತೆ. ಯಾಕೆ ನಮಗೆ ಯಾರು ಮಾಡಿದ್ರೆ ನಾವು ಯಾರಿಗಾರು ಮಾಡ್ಬೇಕಂದ್ರೆ ಬಂದೇ ಬರುತ್ತೆ. ಅವನು NCC ಆರ್ಮಿ ಹುಚ್ಚೈತಿ ಅವಂಗೂ ಭಾಳ ಮಾಡ್ತಾನೆ. ಮಾಡಲಿ ಅವಂಗೆ ಏನು ಇಷ್ಟ ಬರ್ತದೆ ಮಾಡಿ. ಫೈನಲಿ ಡೇ 1 ಎಂಡ್ ಆಗೈತಿ. ಧಾರವಾಡಕ್ಕೆ ಬಂದು ಸ್ಟಾಪ್ ಆಗೈತೆ ಗಾಡಿ.
ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಹರೀಶನ ಜೊತೆ ಕಂಟಿನ್ಯೂ ಮಾಡ್ಬೇಕು. ಹರೀಶ್ ಎಷ್ಟೊತ್ತಿಗೆ ಬರ್ತಾನೆ ಬೆಳಿಗ್ಗೆ ನೋಡ್ಬೇಕು. ಎಲ್ಲ ಜಿಮ್ ಆಗೈತಿ, ಫೋನ್ ಜಿಮ್ ಆಗೈತಿ, ಬ್ಯಾಟ್ರಿ ಖಾಲಿ ಆಗೈತೆ ಗೋಪ್ರೋದು. ಬಟ್ ಇರಲಿ, ಸೈನಿಂಗ್ ಆಫ್ ಫ್ರಮ್ ದ ಫಸ್ಟ್ ವಿಡಿಯೋ ಫಸ್ಟ್ ಟೈಮ್. ಸೊ ನಾಳೆ ಒಂದು ಹೊಸ ದಿನದಿಂದ ಸ್ಟಾರ್ಟ್ ಮಾಡೋಣ. ಮತ್ತು ಗುಡ್ ನೈಟ್, ಬಾಯ್.